ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರ, ವಿದ್ಯಾರ್ಥಿಗಳ ಹೋರಾಟ, ಕರ್ನಾಟಕ ಲೋಕಸೇವಾ ಆಯೋಗದ ಅಕ್ರಮ ವಿಚಾರಗಳಿಂದ ಎಚ್ಚರಗೊಂಡಿರೋ ರಾಜ್ಯ ಸರ್ಕಾರ ತನ್ನ ಪರೀಕ್ಷಾ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ತಂದುಕೊಂಡಿದೆ. ಮರಳಿ ಸರ್ಕಾರದ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ಪ್ರಕಟಿಸಿದೆ. ಆ ಮೂಲಕ ರಾಜ್ಯದ ಸಾರ್ವಜನಿಕ ಪರೀಕ್ಷಾ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟಿದೆ. ಈ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಲ್ಲಿ ಬದಲಾವಣೆ. ಪರೀಕ್ಷಾ ವಿಚಾರ ವಿಧಾನ ಇನ್ನಷ್ಟು ಪಾರದರ್ಶಕ. ರಾಜ್ಯದಲ್ಲಿ ಇನ್ಮುಂದೆ ನಡೆಯಲಿರುವ ಸರ್ಕಾರಿ ನೇಮಕಾತಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆ ತರುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪರೀಕ್ಷೆ ವ್ಯವಸ್ಥೆ ಮೇಲಿನ ಅನುಮಾನಗಳನ್ನು ದೂರ ಸರಿಸೋದು, ಅಭ್ಯರ್ಥಿ ಸ್ನೇಹಿ ಪರೀಕ್ಷೆಗಳನ್ನು ರೂಪಿಸುವುದು ಮತ್ತು ತಂತ್ರಜ್ಞಾನದ ಭದ್ರತೆಯಲ್ಲಿ ಅವುಗಳ ಉಸ್ತುವಾರಿ ನಡೆಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಸಂಬಂಧ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದಲ್ಲಿ ನಡೆಯಲಿರುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯನ್ನು ಒಳಗೊಂಡಂತೆ ಇತರೆ ಪರೀಕ್ಷೆಗಳನ್ನು ಸಂಪೂರ್ಣ ಪಾರದರ್ಶಕ, ನ್ಯಾಯಸಮ್ಮತ ಹಾಗೂ ಸುಗಮವಾಗಿ ನಡೆಸುವ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಅಭ್ಯರ್ಥಿಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಪರೀಕ್ಷಾ ಪ್ರಕ್ರಿಯೆಯನ್ನ ಯಾವುದೇ ಗೊಂದಲ ಅಥವಾ ಅಕ್ರಮಗಳಿಗೆ ಅವಕಾಶವಿಲ್ಲದಂತೆ ನಡೆಸೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಲೂ ಸಚಿವರು ತಿಳಿಸಿದರು. 74,000 ಪೋಸ್ಟ್ ಈಗಾಗಲೇ FD ಇಂದ ಕನ್ಕರೆನ್ಸ್ ನಮಗೆ ಸಿಕ್ಕಿದೆ. ಮುಂದಿನ 1 ವರ್ಷದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತು ಕೊಟ್ಟಂತೆ ಇದು ರೆಕ್ರೂಟ್ಮೆಂಟನ್ನು ನಾವು ಪ್ರಾರಂಭ ಈ ರವಿವಾರದಿಂದ ಮಾಡ್ತಾ ಇದ್ದೀವಿ. ನಮಗೆ ಮುಂದಿನ 6 ತಿಂಗಳಲ್ಲಿ ಸುಮಾರು 36,773 ಪೋಸ್ಟ್ಗಳನ್ನು ಆಹ್ವಾನ ನಾವು ಮಾಡಿದ್ದೇವೆ. 36,773 ಪೋಸ್ಟ್ ವಿತಿನ್ ದ ನೆಕ್ಸ್ಟ್ 6 ಮಂತ್ಸ್ ಎಕ್ಸಾಮ್ಸ್ ನಡೀತದೆ. ಮುಂದುವರೆದು ಮಾತನಾಡಿದ ಅವರು, ಪೊಲೀಸ್ ಪರೀಕ್ಷೆಯಿಂದಲೇ ಹೊಸ ಬದಲಾವಣೆ ತರಲಾಗ್ತಿದೆ. ಪರೀಕ್ಷೆಯನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಡೆಸುವುದಕ್ಕೆ ಪ್ರಶ್ನೆ ಪತ್ರಿಕೆಯು ಪರೀಕ್ಷಾ ಕೇಂದ್ರವನ್ನು ತಲುಪಿದ ನಂತರ ಪ್ರಾಂಶುಪಾಲರ ನೇತೃತ್ವದಲ್ಲಿ ಹಾಗೂ 5 ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಸೀಲ್ ತೆರೆಯುವಂತೆ ಆದೇಶ ಮಾಡಲಾಗಿದೆ. ನಕಲು ಎಸಗಲು ಅವಕಾಶ ನೀಡದಂತೆ ವಿವಿಧ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ತರುವುದನ್ನು ನಿರ್ಬಂಧಿಸಲಾಗಿದೆ ಅಂತ ಸಚಿವರು ತಿಳಿಸಿದರು. ಈ ಹಿಂದೆ ವಿವಿಧ ನೇಮಕಾತಿಗಳಲ್ಲಿ ಪರೀಕ್ಷೆ ಮುಗಿದ ಬಳಿಕ ಉತ್ತರ ಪತ್ರಿಕೆಯನ್ನ ತಿದ್ದಿದ ಆರೋಪಗಳು ಕೇಳಿ ಬಂದಿದ್ದರಿಂದ ಈ ಬಾರಿ OMR ಶೀಟ್ನಲ್ಲಿ 5ನೇ ಆಯ್ಕೆಯನ್ನು ನೀಡಲಾಗಿದೆ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದವರು OMR ಶೀಟ್ನಲ್ಲಿ ಖಾಲಿ ಬಿಡುವಂತಿಲ್ಲ. 5ನೇ ಕಾಲಮನ್ನ ಕಡ್ಡಾಯವಾಗಿ ಶೇಡ್ ಮಾಡಬೇಕು. ಯಾವುದೇ ಉತ್ತರ ಗುರುತಿಸದೇ ಇದ್ದಲ್ಲಿ ಅರ್ಧ ಅಂಕವನ್ನ ಕಡಿತಗೊಳಿಸಲಾಗುತ್ತದೆ. ಪರೀಕ್ಷೆ ಮುಗಿದ 30 ನಿಮಿಷದ ಒಳಗಾಗಿ OMR ಶೀಟನ್ನ KE ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವಂತೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿಯೂ ಹೈ ಡೆಫಿನೇಷನ್ ಕ್ಯಾಮ್ರಾ, ಲೈವ್ ವೆಬ್ ಕಾಸ್ಟಿಂಗ್, ನೆಟ್ವರ್ಕ್ ಜಾಮರ್, ಬೆರಳಚ್ಚು ಬಯೋಮೆಟ್ರಿಕ್ ಮತ್ತು ಮುಖಗುರುತು ಪತ್ತೆ ವ್ಯವಸ್ಥೆಯನ್ನು ಅಳವಡಿಸಲಾಗುವುದು. ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚಿತವಾಗಿ ಆಗಮಿಸಿ ಕಡ್ಡಾಯ ತಪಾಸಣೆಗೆ ಒಳಪಡಬೇಕು. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಎಸಗೋದು ಕಂಡುಬಂದರೆ ಅಂಥ ಅಭ್ಯರ್ಥಿಗಳನ್ನು ಶಾಶ್ವತವಾಗಿ ಡಿಬಾರ್ ಮಾಡಲಾಗುತ್ತದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈಗ ಹೈ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸಸ್ ಏನಿರ್ತದೆ, ಕರ್ನಾಟಕದ ಹೊರಗೆ ಇದನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೇವೆ. ಮತ್ತು ಸ್ಟ್ರಿಕ್ಟ್ಲಿ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಇರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಪ್ರೋಟೋಕಾಲ್ಸ್ ಇರ್ಬೋದು, ಅದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮಿನೇಷನ್ ರೂಮ್ನಲ್ಲಿ ಜನರಲಿ ಏನು ಮಾಡ್ತೀವಿ ನಾವು, ಬರೀ ಆ ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಅಲ್ಲಿ ಮಾತ್ರ ಜಾಮರ್ ಹಾಕ್ತೀವಿ. ಈ ಸರಿ ನಾವು ಪ್ರತಿಯೊಂದು ರೂಮ್ನಲ್ಲಿ ಜಾಮರ್ ಅಳವಡಿಸಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಅದನ್ನು ಕೂಡ ಪ್ರೊಸೆಸ್ನಲ್ಲಿದೆ. ಅದು ಇವತ್ತರಷ್ಟರಲ್ಲಿ ಆಗುತ್ತೆ. ಇಲ್ಲ ಪರೀಕ್ಷೆಯಲ್ಲಿ ಯಾವುದೇ ಅನುಮಾನ ಇದ್ರೂ ಸಹಾಯವಾಣಿ ನಂಬರ್ 9480800308 ಹಾಗೂ 9480800106ಗೆ ಕರೆ ಮಾಡುವ ಮುಖಾಂತರ ಅನುಮಾನ ಪರಿಹರಿಸಿಕೊಳ್ಳಿ, ಮಾಹಿತಿ ಒದಗಿಸಿ. ಇವುಗಳ ಜೊತೆಗೆ ಈ ಬಾರಿ ಪರೀಕ್ಷೆಯಲ್ಲಿ ಧಾರ್ಮಿಕ ನಂಬಿಕೆಯನ್ನು ಗೌರವಿಸಲು ಅವಕಾಶ ನೀಡಲಾಗಿದೆ. ಹೀಗಾಗಿ ಶಿವದಾರ, ಜನಿವಾರ, ಮಾಂಗಲ್ಯ ಸರ ಮುಂತಾದವುಗಳನ್ನು ಧರಿಸುವುದಕ್ಕೆ
ಅನುಮತಿ ನೀಡಲಾಗಿದೆ. ಧಾರ್ಮಿಕ ಉಡುಪು ಅಥವಾ ಧಾರ್ಮಿಕ ಆಭರಣಗಳನ್ನು ಧರಿಸಿ ಪರೀಕ್ಷೆ ಬರೆಯಲು ಬಯಸುವ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಅಂತಹ ಅಭ್ಯರ್ಥಿಗಳು ಪರೀಕ್ಷೆ ಆರಂಭಕ್ಕೂ 2 ಗಂಟೆ 30 ನಿಮಿಷಗಳ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ಅಗತ್ಯ ಭದ್ರತಾ ತಪಾಸಣೆಗೆ ಒಳಪಟ್ಟ ಬಳಿಕ ಪರೀಕ್ಷೆಯನ್ನು ಬರೀಬಹುದು ಅಂತ ಹೇಳಿದ ಸಚಿವರು, ಪರೀಕ್ಷಾ ಕೇಂದ್ರಗಳಲ್ಲಿ ಅನುಸರಿಸಬೇಕಾದ ವಸ್ತ್ರ ಸಂಹಿತೆ ಹಾಗೂ ತರಬಹುದಾದ ಮತ್ತು ನಿಷೇಧಿತ ವಸ್ತುಗಳ ಕುರಿತು ಈಗಾಗಲೇ ಅಭ್ಯರ್ಥಿಗಳ ಹಾಲ್ ಟಿಕೆಟ್ನಲ್ಲಿ ಸ್ಪಷ್ಟ ಮಾಹಿತಿಯನ್ನು ಕೊಡಲಾಗಿದೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಈ ಮಾರ್ಗಸೂಚಿಗಳನ್ನು ಪಾಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲ OMR ಶೀಟ್ಸನ್ನು ಸೇಮ್ ಡೇ ನಾವು ಪಬ್ಲಿಷ್ ಮಾಡಿಬಿಡ್ತೀವಿ. ಯಾವುದು ಬೆಂಗಳೂರಿನಲ್ಲಿ ಬೆಂಗಳೂರಿಂದ ಹೊರಗೆ ಕೇಂದ್ರಗಳಿದೆ, ಧಾರವಾಡ ಇರ್ಬೋದು, ಕಲಬುರಗಿ ಇರ್ಬೋದು. OMR ಶೀಟ್ಸು KEAಗೆ ಬಂದ ತಕ್ಷಣ ವಿತಿನ್ 24 hours ವಿ ವಿಲ್ ಪಬ್ಲಿಷ್ ದಿ OMR. ಸೊ ಅದರಲ್ಲಿ ಟ್ರ್ಯಾಂಪರಿಂಗ್ ಇರಲ್ಲ. ಈಗ ನೀವು ಎಕ್ಸಾಮ್ ಬರೆದು ನೀವು ನಮಗೆ ಬೆಂಗಳೂರಿನಲ್ಲಿ ಇವತ್ತು ಕೊಟ್ಟರೆ 12 ಗಂಟೆಗೆ ಕೊಟ್ಟರೆ ನಾಳೆ ಬೆಳಗ್ಗೆ 12 ಗಂಟೆಯಲ್ಲಿ. ಇನ್ನು ಇದೇ ವೇಳೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ನೂತನ ಹುದ್ದೆಗಳ ನೇಮಕಾತಿಗೂ ಚಾಲನೆ ಕೊಟ್ಟಿದೆ. ಈ ತಿಂಗಳಿಂದ ಆರಂಭವಾದಂತೆ ಮುಂದಿನ ಮಾರ್ಚ್ ವೇಳೆಗೆ 70,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ನಡೆಯಲಿದೆ. 2 ಹಂತದಲ್ಲಿ ಈ ಕಾರ್ಯ ಮುಗಿಸೋದಕ್ಕೆ ನಿರ್ಧರಿಸಲಾಗಿದೆ. ಇದು ನುಡಿದಂತೆ ನಡೆದ ಸರ್ಕಾರದ ಬದ್ಧತೆ ಅಂತ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ರು. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.